ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಪ್ರಧಾನಿ ಮೋದಿ ರೋಡ್ ಶೋ ಮುಖಾಂತರ. ತಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇವತ್ತು ಬೆಳಗ್ಗೆ ಅಯೋಧ್ಯೆಯ ಏರ್ಪೋರ್ಟ್ಗೆ ಬಂದಿಳಿದಂತಹ ಪ್ರಧಾನಿ ಮೋದಿ ಅಲ್ಲಿಂದ ರೋಡ್ ಶೋ ಮುಖಾಂತರ 15 ಕಿಲೋಮೀಟರ್ ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್ಗೆ ಆಗಮಿಸ್ತಾ ಇದ್ದಾರೆ, ಅಂದರೆ ರೈಲ್ವೆ ಸ್ಟೇಷನ್ಗೆ ಆಗಮಿಸ್ತಾ ಇದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ಆಗಬೇಕಾಗಿದೆ. ಈಗಾಗಲೇ ಅಧಿಕಾರಿಗಳು ಕೊಟ್ಟಿರುವ ಮಾಹಿತಿಯ ಪ್ರಕಾರ ಅಯೋಧ್ಯೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಂತಹ ಪ್ರಧಾನಿ ಮೋದಿ ಅಲ್ಲಿಂದ ನೇರವಾಗಿ ಅಯೋಧ್ಯೆ ರೈಲು ನಿಲ್ದಾಣಕ್ಕೆ ತೆರಳಿ ಮರು ಅಭಿವೃದ್ಧಿ ಮಾಡಿದ ಅಯೋಧ್ಯೆ ಧಾಮ ಜಂಕ್ಷನ್ ಈ ರೈಲು ನಿಲ್ದಾಣವನ್ನು ಉದ್ಘಾಟಿಸ್ತಾರೆ. ನಂತರ ಅವರು ಅಲ್ಲಿಂದ ವಿಮಾನ ನಿಲ್ದಾಣಕ್ಕೆ ವಾಪಸ್ ಹಿಂತಿರುಗಿ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣದ ಉದ್ಘಾಟನೆಯನ್ನು ಮಾಡ್ತಾರೆ. ಅಯೋಧ್ಯೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಲ್ಲಿಂದಲೇ ಚಾಲನೆಯನ್ನು ಕೊಡ್ತಾರೆ. ನಂತರ ಅವರು ಏರ್ಪೋರ್ಟ್ ಹತ್ತಿರದಲ್ಲೇ ಒಂದು ಬೃಹತ್ ಜನಸಭೆ ಅಂದರೆ ರ್ಯಾಲಿ ಅದನ್ನು ನಡೆಸಲಿದ್ದು. ಈ ಸಭೆಗೆ ಸುಮಾರು 1.5 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಕಾರ್ಯಕ್ರಮದ ಅಂತಿಮ ಘಟ್ಟ ಅವರದೊಂದು ಭಾಷಣ ಇರುತ್ತೆ. ಆ ಭಾಷಣ ಮುಗಿದ ನಂತರ ಅಲ್ಲಿಂದ ಅಲ್ಲೇ ಪಕ್ಕದಲ್ಲೇ ಇರತಕ್ಕಂಥ ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಇದು ಇರತಕ್ಕಂಥ ಇವತ್ತಿನ ಅವರ ಟಿ.ಪಿ. ಆ ಕಾರ್ಯಕ್ರಮಗಳ ಪಟ್ಟಿ. ಅದರ ಮೊದಲ ಭಾಗವಾಗಿ ರೋಡ್ ಶೋ ನಡೆಸ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಪ್ರಧಾನಿ ಮೋದಿ ಅವರ ಆಗಮನಕ್ಕೋಸ್ಕರ ರೈಲ್ವೆ ನಿಲ್ದಾಣ ಈಗ ಸಜ್ಜುಗೊಂಡಿದೆ. ಅವರನ್ನು ಸ್ವಾಗತ ಮಾಡೋದಕ್ಕೆ ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್ ಅಲ್ಲಿಗೆ ಮೋದಿ ಅವರ ಆಗಮನ. ಅಂದರೆ ಅಯೋಧ್ಯೆಯ ಪ್ರಮುಖ ರಸ್ತೆಗಳನ್ನು ಇಲ್ಲಿಂದನೇ ನೋಡ್ಕೋತಾ ಇದ್ದಾರೆ ಜನ. ಹೇಗಿದೆ ಅಯೋಧ್ಯೆಯ ಪ್ರಮುಖ ಜಂಕ್ಷನ್, ಏರ್ಪೋರ್ಟ್ಗೆ ಬಂದರೆ ಯಾವ ರೂಟ್ನಲ್ಲಿ ಬರಬೇಕು ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ತಾವು ಗಮನಿಸ್ತಾ ಇದ್ದೀರಾ. ಅಲ್ಲಲ್ಲಿ ಸಾಧು ಸಂತರೆಲ್ಲರೂ ಕೂಡ ನೆರೆದಿದ್ದಾರೆ. ಎಲ್ಲ ಕಡೆಯಲ್ಲೂ BJPಯ ಬಾವುಟ, ಎಲ್ಲ ಕಡೆಯಲ್ಲೂ ಕೂಡ ಪ್ರಧಾನಿ ಮೋದಿಯವರ ಭಾವಚಿತ್ರ, ಹೆಜ್ಜೆ ಹೆಜ್ಜೆಗೆ ಅವರಿಗೆ ಸ್ವಾಗತವನ್ನು ಕೋರುವಂತಹ ಫ್ಲೆಕ್ಸ್, ಬಂಟಿಂಗ್, ಬ್ಯಾನರ್ಸ್ ಎಲ್ಲವನ್ನು ಕೂಡ ಹಾಕಿರ್ತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಯಾರಿಗೂ ನಿರಾಶೆ ಮಾಡ್ತಾ ಇಲ್ಲ ಪ್ರಧಾನಿ ಮೋದಿ. ಎಲ್ಲರತ್ತ ಕೈ ಬೀಸಿ ನೋಡಿ, ಇವೆಲ್ಲ ಜಾನಪದ ಕಲಾ ತಂಡಗಳು, ಮೋದಿಯವರಿಗೆ ಸ್ವಾಗತವನ್ನು ಕೋರ್ತಾ ಇರತಕ್ಕಂಥ ಜಾನಪದ ಕಲಾ ತಂಡಗಳು ಬೆಳಗ್ಗೆಯಿಂದಲೂ ಕೂಡ ಬಂದಿರತಕ್ಕಂಥ ಜನರನ್ನು ರಂಜಿಸ್ತಾ ಇದ್ದರು. ಈಗ ಮೋದಿಯವರಿಗೆ ಸ್ವಾಗತವನ್ನು ಕೋರ್ತಾ ಇರತಕ್ಕಂಥದ್ದನ್ನು ನೇರ ದೃಶ್ಯಾವಳಿಗಳಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಅಯೋಧ್ಯೆಯಿಂದ ಪಬ್ಲಿಕ್ ಟಿವಿಯ ಮೆಗಾ ಕವರೇಜ್ ಇವತ್ತು ಮೋದಿಯವರು ಇಡೀ ಏನೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಮನೆಯಲ್ಲಿ ಕುಳಿತೇ ನೋಡಬಹುದು. ಪ್ರತಿಯೊಂದು ಕಾರ್ಯಕ್ರಮದ ಇಂಚಿಂಚೂ ಕೂಡ ಮಾಹಿತಿಯನ್ನು ನಿಮಗೆ ನಾವು ತಲುಪಿಸ್ತಾ ಹೋಗ್ತೀವಿ. ಮೋದಿಯವರ ಮೆಗಾ ರೋಡ್ ಶೋ ಇದೆ. ಆ ರೋಡ್ ಶೋ ಈಗ ನಡೀತಾ ಇದೆ, ಅದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಏರ್ಪೋರ್ಟ್ಗೆ ಬಂದಂತಹ ಪ್ರಧಾನಿ ಮೋದಿಯವರು ಏರ್ಪೋರ್ಟ್ನಿಂದ ರೈಲ್ವೆ ಸ್ಟೇಷನ್ ತನಕ 15 ಕಿಲೋಮೀಟರ್ ರೋಡ್ ಶೋ ಪ್ರಧಾನಿ ಮೋದಿಯವರದ್ದು ಮೊದಲ ಭಾಗ. ಇದು ಮೊದಲೇ ರೋಡ್ ಶೋ. ಅದಾದ ನಂತರ ಉಳಿದ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೆಯುತ್ತೆ. ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್ಗೆ ಈಗ ಅವರು ಆಗಮಿಸ್ತಾ ಇದ್ದಾರೆ. ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್ ಮೊದಲೇ ಇದ್ದಂತಹ ರೈಲ್ವೆ ನಿಲ್ದಾಣವನ್ನು ನವೀಕರಿಸಿರ್ತಕ್ಕಂಥದ್ದು. ಆ ನವೀಕರಿಸಿ ಬಹಳ ಹೈಟೆಕ್ ಸ್ಪರ್ಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬರ್ತಕ್ಕಂಥ ಪ್ರಯಾಣಿಕರನ್ನು ತಡಿಬೇಕಲ್ಲ, ಯಾಕೆಂದರೆ ಎಲ್ಲರೂ ವಿಮಾನದಲ್ಲಿ ಬರೋಕ್ಕಾಗಲ್ವಲ್ಲ, ರೈಲುಗಳಲ್ಲಿಯೂ ಜನ ಆಗಮಿಸ್ತಾರೆ. ಹಾಗೆ ಬಂದಂತಹ ಜನರಿಗೆ ರೈಲ್ವೆ ನಿಲ್ದಾಣದಲ್ಲಿ ಎಲ್ಲ ಸೌಕರ್ಯಗಳು ಇರಬೇಕು. ಈಗಾಗಲೇ ರೈಲ್ವೆ ಸ್ಟೇಷನ್ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಶಬೀರ್ ಅಲ್ಲಿಂದಲೇ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಮತ್ತು ಅಲ್ಲಿನ ದೃಶ್ಯಗಳನ್ನ ಕೂಡ ತೋರಿಸಿದ್ದಾರೆ ನಿಮಗೆ. ಅದೇ ರೈಲ್ವೆ ನಿಲ್ದಾಣಕ್ಕೆ ಈಗ ಪ್ರಧಾನಿ ಮೋದಿಯವರ ಆಗಮನ ಆಗ್ತಾ ಇರ್ತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಪ್ರಧಾನಿ ಮೋದಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ರಾಮ ಜನ್ಮಭೂಮಿಗೆ ಆಗಮಿಸಿದ್ದಾರೆ, ಅಯೋಧ್ಯಕ್ಕೆ ಆಗಮಿಸಿದ್ದಾರೆ. ಉತ್ತರ ಪ್ರದೇಶದ ಅಯೋಧ್ಯೆ ಶ್ರೀರಾಮನ ಜನ್ಮಸ್ಥಳ. ಆ ಜನ್ಮಸ್ಥಳದಲ್ಲೇ ಬೃಹತ್ತಾದಂತಹ ರಾಮ ಮಂದಿರದ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಭಾರತೀಯರ ಕನಸಾಗಿತ್ತು. ಆ ಕನಸು ನನಸಾಗುವಂತಹ ದಿನಗಳು ಹತ್ತಿರವಾಗ್ತಾ ಇದೆ. ಜನವರಿ 22ಕ್ಕೆ ರಾಮ ಮಂದಿರ ಅಧಿಕೃತವಾಗಿ ಉದ್ಘಾಟನೆಯಾಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಇವತ್ತಿನ ಕಾರ್ಯಕ್ರಮ ಏರ್ಪೋರ್ಟ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ರೈಲ್ವೆ ಸ್ಟೇಷನ್ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡ್ತಾರೆ. 15,000 ಕೋಟಿ ವೆಚ್ಚದ ಅನೇಕ ಯೋಜನೆಗಳು, ಅದರಲ್ಲಿ ಅಯೋಧ್ಯೆಯ ಅಭಿವೃದ್ಧಿಯೂ ಇದೆ, ಉತ್ತರ ಪ್ರದೇಶದ ಬೇರೆ ಬೇರೆ ಅಭಿವೃದ್ಧಿಗಳು ಕೂಡ ಇದೆ. ಅದೆಲ್ಲವನ್ನು ಕೂಡ ಅಲ್ಲಿಂದಲೇ ಚಾಲನೆ ಕೊಡ್ತಾರೆ ಪ್ರಧಾನಿ ಮೋದಿಯವರು. ಜೊತೆಗೆ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸ್ತಾರೆ, ವಂದೇ ಭಾರತ್ ರೈಲಿಗೆ. ಅದು ಕೂಡ ರೈಲ್ವೆ ಸ್ಟೇಷನ್ನಲ್ಲೇ ನಡೀತಕ್ಕಂತಹ ಕಾರ್ಯಕ್ರಮ. ಅದಕ್ಕಾಗಿ ಮೋದಿಯವರು ಈಗ ಅಯೋಧ್ಯೆಯತ್ತ ಧಾವಿಸಿ ಬರ್ತಾ ಇರ್ತಕ್ಕಂಥದ್ದನ್ನು
ತಾವು ಗಮನಿಸ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೋಸ್ಕರ ಪ್ರಧಾನಿ ಮೋದಿ ಅವರಿಂದ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ರೋಡ್ ಶೋ, ಮೆಗಾ ರೋಡ್ ಶೋ. ಒಂದು ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನೋಡಿ, ರಾಮ ಮಂದಿರಕ್ಕೆ ಜನರ ಆಗಮನ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು 4 ಪ್ರಮುಖ ದ್ವಾರಗಳನ್ನು ಈ ಅಯೋಧ್ಯೆಗೆ ಇಟ್ಟಿದ್ದಾರೆ, ಅಂದರೆ ರಾಮ ಮಂದಿರಕ್ಕೆ ಇಟ್ಟಿದ್ದಾರೆ. ಈ ರಾಮ ಮಂದಿರಕ್ಕೆ ಪ್ರವೇಶವನ್ನು ಹೆಚ್ಚಿಸುವುದಕ್ಕೆ ರೂಪಿಸಲಾಗಿರುವ 4 ರಸ್ತೆಗಳು, ರಾಮಪಥ, ಭಕ್ತಿಪಥ, ಧರ್ಮಪಥ ಮತ್ತು ಶ್ರೀರಾಮ ಜನ್ಮಭೂಮಿ ಪಥಗಳನ್ನು ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಉದ್ಘಾಟಿಸಲಿದ್ದಾರೆ. ಜೊತೆಗೆ ಅಯೋಧ್ಯೆಗೆ ಟೌನ್ಶಿಪ್ ಯೋಜನೆ 2183 ಕೋಟಿ ವೆಚ್ಚದಲ್ಲಿ. $2183 ಕೋಟಿ ವೆಚ್ಚದ ಹೊಸ ಅಯೋಧ್ಯೆ ಟೌನ್ಶಿಪ್ ಯೋಜನೆಗೆ ಇವತ್ತು ಚಾಲನೆ ಸಿಗ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಕಾಶಿನಲ್ಲಿ ಕಾಶಿ ಕಾರಿಡಾರ್ ಅಂತ ಮಾಡಿದ್ದಾರೆ, ಬಹಳ ಅದ್ಭುತವಾಗಿದೆ. ಮತ್ತು ಕಾಶಿ ಕಾರಿಡಾರ್ ರೀತಿಯಲ್ಲೇ ಎಲ್ಲ ಧಾರ್ಮಿಕ ಕೇಂದ್ರಗಳು ಕೂಡ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ ಮೋದಿಯವರು. ಹಾಗಾಗಿ ಅಯೋಧ್ಯೆಯಲ್ಲಿ ಕೂಡ ಅದೇ ರೀತಿಯಾದಂತಹ ಒಂದು ಓಕೆ, ಈಗ ನೇರವಾಗಿ ನಾವು ಅಯೋಧ್ಯೆಗೆ ತೆರಳೋಣ. ನನ್ನ ಕೊಲೀಗ್ ಶಬೀರ್ ಲತಾ ಮಂಗೇಶ್ಕರ್ ಸರ್ಕಲ್ನಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಶಬೀರ್, ಪ್ರತಿಯೊಬ್ಬರ ಬಾಯಲ್ಲಿ ಜೈ ಶ್ರೀರಾಮ್ ಉದ್ಘಾರ, ಜೈ ಮೋದಿ ಉದ್ಘಾರ, ಮೋದಿಯವರ ಆಗಮನ ಆಗಿದೆ, ರೋಡ್ ಶೋ ಕೂಡ ನಡೀತಾ ಇದೆ. ಸೊ ಅಲ್ಲಿಯೇ ಇರ್ತಕ್ಕಂಥ ತಮಗೆ ಇವತ್ತಿನ ದಿನ ಅಯೋಧ್ಯೆಯ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ? ಅರವಿಂದ್, ಖಂಡಿತವಾಗ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ನೋಡ್ಲಿಕ್ಕೆ ಜನರು ಬಹಳಷ್ಟು ಕುತೂಹಲದಿಂದ ಉತ್ಸುಕರ ಕಾಯ್ತಾ ಇದ್ರು. ಈಗಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ರ್ಯಾಲಿ ಈ ಮಾರ್ಗದ ಮೂಲಕ ತೆರಳಿದೆ. ನೀವು ನೋಡ್ಬೋದು, ಪ್ರಧಾನಮಂತ್ರಿಗಳು ಈಗ ರೈಲ್ವೆ ಸ್ಟೇಷನ್ ಹತ್ತ ತೆರಳಿದ್ರು ಕೂಡ ಜನರು ಮಾತ್ರ ಎಲ್ಲೂ ಹೋಗದೆ ಅಲ್ಲೇ ಕಾಯ್ತಾ ಕೂತಿದ್ದಾರೆ. ಯಾಕಂದ್ರೆ ಪ್ರಧಾನಮಂತ್ರಿಗಳು ರೈಲ್ವೆ ನಿಲ್ದಾಣದ ಉದ್ಘಾಟನೆ ಆದ ಬಳಿಕ ಇದೇ ಮಾರ್ಗದ ಮೂಲಕ ವಾಪಸ್ ಬರ್ತಾರೆ. ಹೀಗಾಗಿ ಅವರನ್ನ ಮತ್ತೊಮ್ಮೆ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಕಾಯ್ತಾ ನಿಂತಿರುವಂತದ್ದನ್ನ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಎಲ್ಲಾ ಭಾಗದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಜನರು ಬಂದು ಅವರನ್ನ ನೋಡಬೇಕು, ಒಮ್ಮೆ ಅವ್ರ ಹತ್ರ ಕೈ ಬೀಸಬೇಕು ಅನ್ನುವಂತಹ ಕಾರಣಕ್ಕೆ ಎಲ್ಲರೂ ಕೂಡ ಕಾಯ್ಕೊಂಡು ನಿಂತಿರುವಂತದ್ದನ್ನ ಕೂಡ ನೀವು ಗಮನಿಸಬಹುದು. ಬಹಳಷ್ಟು ಮುಖ್ಯವಾಗಿ ಮಹಿಳೆಯರು, ವೃದ್ಧರು, ಬೇರೆ ಬೇರೆ ಭಾಗದಿಂದ ಬಂದಂತ ಜನರು ಎಲ್ಲರೂ ಕೂಡ ಕುತೂಹಲದಿಂದ ಅಯೋಧ್ಯೆಯನ್ನ ವೀಕ್ಷಣೆ ಮಾಡ್ತಾ ಇರುವಂತದ್ದು. ಜೊತೆಗೆ ಪ್ರಧಾನಮಂತ್ರಿ ಅವರನ್ನ ಕೂಡ ನೋಡ್ಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಮತ್ತೆ ಪ್ರಧಾನಮಂತ್ರಿಗಳು ಇದೇ ಮಾರ್ಗದ ಮೂಲಕ ವಾಪಸ್ ಬರುವಂತ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಜನರು ಇನ್ನೂ ಕಾಯ್ತಾ ಕೂತಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅರವಿಂದ್, ಶಬೀರ್, ಈ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಒಂದು ಬೃಹತ್ ರ್ಯಾಲಿ ಪ್ರಧಾನಿ ಮೋದಿ ಅವರದ್ದು, ಸುಮಾರು 1.5 ಲಕ್ಷ ಜನ ಸೇರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಸೊ ಇದೇ ಜನ ಆ ಕಾರ್ಯಕ್ರಮಕ್ಕೂ ಕೂಡ ಆಗಮಿಸ್ತಾರಾ ಅಥವಾ ಆ ಕಾರ್ಯಕ್ರಮ ಬೇರೆ ಕಡೆ ನಡೆಯುತ್ತಾ? ಹಾಗಂತ ಅಯೋಧ್ಯೆಯಲ್ಲಿ ಸುಮಾರು ಎಷ್ಟು ಜನ ಇರ್ಬೋದು ಇವತ್ತು ದಿನ ಅಂತ? ಖಂಡಿತವಾಗ್ಲು ನಾನು ಒಮ್ಮೆ ಪ್ಯಾನ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಎಲ್ಲಿಂದ ಎಲ್ಲಿವರೆಗೂ ಜನ ಇದೆ ಅನ್ನುವಂಥದ್ದನ್ನ. ಅಯೋಧ್ಯೆಯ ಆರಂಭದಿಂದಲೂ ಕೂಡ ಈ ಒಂದು ರೋಡ್ ಶೋ ನಡೀತಾ ಇರುವಂತದ್ದು. ಅಲ್ಲಿಂದ ರೈಲ್ವೆ ನಿಲ್ದಾಣದವರೆಗೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಇಲ್ಲಿ ನೆರೆದಿರುವಂತದ್ದನ್ನ ಗಮನಿಸಬಹುದು. ನಾನು ಒಮ್ಮೆ ಕ್ಲೋಸ್ ಅಪ್ ಹೋಗ್ಲಿಕ್ಕೆ ಕೂಡ ಹೇಳ್ತೀನಿ. ಕ್ಲೋಸ್ ಅಪ್ ಅಲ್ಲೂ ಕೂಡ ನೀವು ಹೋಗ್ಬೋದು. ಬಹಳ ದೂರದಲ್ಲಿರುವಂತ ಜನರನ್ನ ಕೂಡ ಒಮ್ಮೆ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀನಿ ನಿಮ್ಗೆ. ಎಲ್ಲಾ ಕಡೆ ಜನ ಅಂದ್ರೆ ಜನ, ಅಷ್ಟು ದೊಡ್ಡ ಪ್ರಮಾಣದ ಜನ ಸೇರ್ಪಡೆ ಇಲ್ಲಿ ಆಗಿರುವಂತದ್ದು. ಕೇವಲ ಅಯೋಧ್ಯೆ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಊರುಗಳಿಂದಲೂ ಕೂಡ ಪ್ರಧಾನಮಂತ್ರಿಗಳನ್ನ ನೋಡಬೇಕು ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಬೆಳಗಿಂದಲೂ ಕೂಡ ಕಾಯ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಬಂದು ನೆರೆದಿರುವಂತದ್ದು. ಈಗಲೂ ಕೂಡ ಈ ರೋಡ್ ಶೋ ಮುಗಿದಿದ್ರು ಕೂಡ ಮತ್ತೆ ಅವರು ವಾಪಸ್ ಇದೇ ಮಾರ್ಗವಾಗಿ ಬರ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ನೋಡಿ ಮತ್ತೊಮ್ಮೆ ಕಣ್ತುಂಬ್ಕೋಬೇಕು ಅನ್ನುವಂತ ಕಾರಣಕ್ಕೆ ಇನ್ನೂ ಕೂಡ ವೇಟ್ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಜನರು ಬಹಳಷ್ಟು ನಿರೀಕ್ಷೆಗಳನ್ನ ಹೊತ್ತು ಅಯೋಧ್ಯೆಗೆ ಬಂದು ಈಗ ಕಾತುರದಿಂದ ಕಾದು ಕುಳಿತಿರುವಂತದ್ದನ್ನ ಕೂಡ ನಾವು ನೋಡ್ತಿದೀವಿ. ಅರವಿಂದ್, ಬಹುಶಃ ಇವತ್ತು ಒಂದೇ ದಿನ ಸುಮಾರು ಅಯೋಧ್ಯೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. ಅಂದ್ರೆ ಹೊರಗಡೆಯಿಂದ ಬಂದವರು ಅಂದ್ರೆ ಬಹುಶಃ ತಪ್ಪಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆ ಈಗ ಇಲ್ಲಿ ನೆರೆದಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅರವಿಂದ್, ಶಬೀರ್, ಈಗ ಉದ್ಘಾಟನೆಯಾಗುವ ತನಕ ರಾಮ ಮಂದಿರದ್ದು ಜನ ಆಗಮಿಸ್ತಾನೆ ಇರ್ತಾರೆ ಪ್ರತಿನಿತ್ಯ, ಅದು ಓಕೆ. ಬಟ್ ಇವತ್ತು ವಿಶೇಷವಾಗಿ ಮೋದಿಯವರ ಆಗಮನ ಆಗುತ್ತೆ ಅಂತ ಏನಾದರೂ ಜನಸಂಖ್ಯೆ ಜಾಸ್ತಿ ಆಗಿದೆಯಾ ಅಥವಾ ಹೆಚ್ಚು ಕಡಿಮೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಸಂಖ್ಯೆಯಲ್ಲಿ ಜನಸಂಖ್ಯೆ ಇರುತ್ತಾ ಅಂತ?
ನೋಡಿ ಅರವಿಂದ್, ಸಹಜವಾಗಿ ಅಯೋಧ್ಯೆ ಬಿಸಿ ಸಿಟಿ, ಭಕ್ತರು ಬರ್ತಾ ಇರ್ತಾರೆ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಜನರ ಮೂವ್ಮೆಂಟ್ಗಳಿರುತ್ತೆ, ಇದು ಒಂದು. ಮತ್ತೆ ಅಯೋಧ್ಯೆಯ ಜನಸಂಖ್ಯೆ ಒಂದು, ಅದ್ರ ಜೊತೆಗೆ ಸುತ್ತಮುತ್ತಲಿನ ಪ್ರದೇಶದಿಂದ ಬರುವಂತ ಜನರನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತು ಪ್ರಧಾನಮಂತ್ರಿಗಳ ರೋಡ್ ಶೋ ಆಗಿರುವಂತಹ ಹಿನ್ನೆಲೆಯಲ್ಲಿ ಜನರು ಸಹಜವಾಗಿ ಒಂದು ಕುತೂಹಲ ಇರುತ್ತೆ, ಅವರು ನೋಡಬೇಕು ಅನ್ನುವಂತ ಕಾರಣಕ್ಕೆ. ಹಾಗಾಗಿ ಇಡೀ ಅಯೋಧ್ಯೆಯ ಜನರು ಇವತ್ತು ರಸ್ತೆಗೆ ಬಂದು ನಿಂತ್ಕೊಂಡು ಅವರನ್ನ ನೋಡುವಂತದ್ದು ಅಥವಾ ಅವರ ಹತ್ರ ಕೈ ಬೀಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಕ್ಕಪಕ್ಕದ ಊರುಗಳಿಂದಲೂ ಕೂಡ ಜನ ಬರ್ತಿದ್ದಾರೆ. ಮತ್ತೆ ಇದ್ರ ಜೊತೆಗೆ ಸಹಜವಾಗಿ ಎಲ್ಲಿಂದ ಟೂರಿಸ್ಟ್ಗಳು ಕೂಡ ಬಂದಿರ್ತಾರೆ ಅಥವಾ ಭಕ್ತರು ರಾಮದರ್ಶನಕ್ಕಾಗಿ ಬಂದಿರ್ತಾರಲ್ಲ, ಅವರು ಕೂಡ ಇವತ್ತು ಏನು ರಸ್ತೆಗಳ ಇಕ್ಕೆಲೆಗಳಲ್ಲಿ ನಿಂತು ಪ್ರಧಾನಮಂತ್ರಿಗಳನ್ನ ಕೂಡ ನೋಡುವಂತದ್ದನ್ನ ಮಾಡ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಿದೀವಿ. ಕೆಲವೊಂದಿಷ್ಟು ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ನೋಡೋಣ. आप प्रधानमंत्री जी आए थे, कैसा लगा आपको? अच्छा लगा, बहुत अच्छा लगा। राम मंदिर निर्माण हो रहा है अयोध्या पे, बहुत दिन का सपना था, अभी पूरा हो रहा है। हाँ, तो सबका पूरा हो गया। इतने दिन से मोदी जी ना आते तो कहाँ से होता। अब बढ़िया एयरपोर्ट बनाए हुए हैं, रेलवे एयर स्टेशन, सब कुछ बन गया है। सब अयोध्या इतना क्लीन हो गया, पहले इतनी गंदगी रहती थी, सब कुछ रहता था, बहुत कुछ हो गया अयोध्या में। ऐसा तो कभी सोचा नहीं गया था कि अयोध्या में ऐसा होगा। आपको कैसा लग रहा है मैडम? आप मोदी जी को देख रहे हैं? जी, हमको मोदी जी बहुत पसंद है वैसे तो, लेकिन कोई भी सरकार आती इतना भगवान के लिए तो कोई कर ही नहीं सकता था जितना मोदी जी ने किया है। अभी रेलवे स्टेशन जी, बहुत कुछ यहाँ पे अभी मतलब बाकी है, जो उनके जीते जी जो नहीं हो पाया था कभी वो हो जाएगा। ಅರವಿಂದ್, ಕೇಳಿಸ್ಕೊಂಡ್ರಿ ಇಲ್ಲಿಯ ಮಹಿಳೆಯರು, ಸ್ಥಳೀಯರು ಹೇಳುವಂತದ್ದು. ಅಯೋಧ್ಯೆ ಈ ಹಿಂದೆ ಹೇಗಿತ್ತು ಮತ್ತೆ ಹೇಗೆ ಬದಲಾಗಿದೆ. ಹಾಗಾಗಿ ನಾವು ಇಲ್ಲಿ ಸಾಕಷ್ಟು ಖುಷಿಯಾಗಿದ್ದೀವಿ. ಹಾಗಾಗಿ ಅವ್ರನ್ನೊಮ್ಮೆ ನೋಡಬೇಕು, ನಾವು ಅವರ ಅಭಿಮಾನಿಗಳಾಗಿ ಬದಲಾಗಿದ್ದೀವಿ ನಾವು. ಹಾಗಾಗಿ ಅವ್ರನ್ನೊಮ್ಮೆ ಕಣ್ ತುಂಬಿಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಬಂದು ಇಲ್ಲಿ ನಿಂತ್ಕೊಂಡು ರೋಡ್ ಶೋ ಅನ್ನ ನೋಡ್ತಿದೀವಿ ಅನ್ನುವಂತ ಮಾತುಗಳನ್ನ ಕೂಡ ಇಲ್ಲಿಯ ಸ್ಥಳೀಯ ಮಹಿಳೆಯರು ಹೇಳ್ತಾ ಇರುವಂತದ್ದು. ಅರವಿಂದ್. ಶಬೀರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸಹಜವಾಗೇ ಕುತೂಹಲ ಮತ್ತು ಅತ್ಯಂತ ಉತ್ಸುಕರಾಗಿರ್ತಾರೆ ಜನ ಅಯೋಧ್ಯೆಗೆ ಹೋದಾಗ. ಆ ಪುಣ್ಯ ಭೂಮಿಗೆ ಕಾಲಿಟ್ರೇ ನಮಗೊಂದು ಜೀವನದಲ್ಲಿ ಅದೊಂದು ಮಹತ್ತರವಾದಂತಹ ಘಟ್ಟ, ಅದೊಂದು ಖುಷಿಯ ವಿಚಾರ. ಹಾಗಾಗಿ ಅಲ್ಲಿಗೆ ಹೋದಂತಹ ಜನರೆಲ್ಲರೂ ಕೂಡ ಸಹಜವಾಗಿ ಮತ್ತೊಂದು ಮೊದಲೇನಾದರೂ ಜನ ಅಯೋಧ್ಯೆಯನ್ನು ನೋಡಿದರೆ ಅವತ್ತಿಗೂ ಇವತ್ತಿಗೂ ಆಗಿರ್ತಕ್ಕಂಥ ಬದಲಾವಣೆ, ಕೆಲವರು ಅಲ್ಲಿ ಮಾತನಾಡಿದವರು ಹೇಳಿದ ಹಾಗೆ ಭಾರೀ ಅಭಿವೃದ್ಧಿ ಕಾರ್ಯಗಳು ಅಯೋಧ್ಯೆಯಲ್ಲಾಗಿದೆ.